ಪಕ್ಷಾಂತರ ಪರ್ವ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಾಗ ಒಂದು ಪ್ರಶ್ನೆ ಎದ್ದಿದೆ. ಇದು ಪ್ರಾದೇಶಿಕ ಪಕ್ಷಗಳನ್ನ ನಾಶ ಮಾಡೋದು ಬೇರೆ, ಆದ್ರೆ ಇದರಿಂದ ಬಿಜೆಪಿಗೆ ಲಾಭ ಆಗಬಹುದು ಅಂತ ಅನ್ಸಿದ್ರು ಅದು ಅಲ್ಪಾವಧಿಯ ಲಾಭ ಮಾತ್ರ, ಮತ್ತೆ ದೀರ್ಘಾವಧಿಯಲ್ಲಿ ಹಾನಿ ಉಂಟು ಮಾಡಬಹುದು ಅನ್ನೋದು ಪರಿಣಿತರ ತರ್ಕ ಆಗಿದೆ. ಪಕ್ಷಾಂತರಗಳಿಂದಾಗಿ ಬಿಜೆಪಿ ಪರೋಕ್ಷವಾಗಿ ಕಾಂಗ್ರೆಸ್ಗೆನೆ ಸಹಾಯ ಮಾಡ್ತಾ ಇದೆ ಅಂತ ಕೂಡ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಮೋದಿ ಅಧಿಕಾರಕ್ಕೆ ಬಂದ ನಂತರ 2014ರಿಂದ 2024 ನಡುವೆ ಬಿಜೆಪಿ ಸುಮಾರು 110 ಅಭ್ಯರ್ಥಿಗಳ ಪಕ್ಷಾಂತರ ಮಾಡಿತು. ಕಾಂಗ್ರೆಸ್ ಪಕ್ಷ ಮತ್ತೆ ಇತರ ಪಕ್ಷಗಳಿಂದ ಬಿಜೆಪಿಗೆ 110 ಅಭ್ಯರ್ಥಿಗಳು ಪಕ್ಷಾಂತರಗೊಂಡಿದ್ರು. ಆ 110 ಅಭ್ಯರ್ಥಿಗಳಲ್ಲಿ 63 ಅಭ್ಯರ್ಥಿಗಳು ಸೋತ್ ಹೋದ್ರು. ಬಿಜೆಪಿಯ 441 ಲೋಕಸಭಾ ಅಭ್ಯರ್ಥಿಗಳಲ್ಲಿ ಸುಮಾರು ಕಾಲು ಭಾಗದಷ್ಟು ಜನ 2014 ಮತ್ತೆ 2024 ನಡುವೆ ಪಕ್ಷಾಂತರಗೊಂಡವರು. ಈ ವರ್ಷ ಸೇರಿದ 26 ಅಭ್ಯರ್ಥಿಗಳಲ್ಲಿ 21 ಜನ ಸೋತ್ರು. ಅಂದ್ರೆ ಯಾವುದೇ ನಾಯಕ ತನ್ನ ನಿಷ್ಠೆಯನ್ನ ಬದಲಿಸಿದ್ರೆ ಅವನ್ ಬೆನ್ನಿಗಿರುವಂತಹ ಮತದಾರರು ತಮ್ಮ ನಿಷ್ಠೆಯನ್ನ ಬದಲಾಯಿಸೋದು ಅನಿವಾರ್ಯ ಅಲ್ಲ, ಇದು ಅಗತ್ಯ ಇಲ್ಲ. ಮತದಾರರು ತಮ್ಮ ನಿಷ್ಠೆಗೆ ಅಂಟ್ಕೊಳ್ಬಹುದು, ಆದ್ರೆ ಅಂಥ ಅನಿವಾರ್ಯತೆ ಇಲ್ಲ ಅಂತ ಅನ್ಸಿದ್ರೆ ಅವರು ತಮ್ಮ ಮುಂದಿನ ಅತ್ಯುತ್ತಮ ಆಯ್ಕೆಗೆ ಹೋಗ್ತಾರೆ. ಬಿಜೆಪಿ ತನ್ನ ಜೊತೆಗೆ ಸೇರಿದ ಅಥವಾ ತನಗೆ ವಿರೋಧ ಇದ್ದಂತ ಬಹುತೇಕ ಎಲ್ಲಾ ಪಕ್ಷಗಳನ್ನ ನುಂಗಿ ಹಾಕೋದಿಕ್ಕೇನೆ ಬಂತು. ಅಸ್ಸಾಂ ಮತ್ತೆ ತ್ರಿಪುರದ ಕೆಲವು ರಾಜಕೀಯ ಪಕ್ಷಗಳ ವಿಷಯದಲ್ಲೂ ಕೂಡ ಇದೇ ಆಯ್ತು. ಎಪಿ ಸಂಸದರನ್ನ ಕೂಡ ಬಿಜೆಪಿ ಸೆಳ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸಂಪೂರ್ಣವಾಗಿ ನಾಶ ಆಯಿತು. ಹೆಚ್ಚಿನ ಸಂಸದರು ಈಗ ಶಿಂಧೆ ಜೊತೆಗೆ ಸೇರ್ತಾ ಇದ್ದಾರೆ. ಶಿಂಧೆ ಬಹುತೇಕ ಬಿಜೆಪಿಯ ಬಿ ಟೀಮ್ ಆಗಿದ್ರು, ಈಗ ಶಿವಸೇನೆ ಯುಬಿಟಿಯನ್ನು ಕೂಡ ತಿಂದು ಹಾಕೋದಿಕ್ ನೋಡ್ತಾ ಇದೆ. ಅಂದ್ರೆ ಅಂತಿಮವಾಗಿ ಏನಾಗ್ತಾ ಇದೆ ಅಂತ ಅಂದ್ರೆ ಈ ಪ್ರಾದೇಶಿಕ ಪಕ್ಷಗಳು ನಾಶ ಆಗಿ ಹೋಗ್ತಾ ಇವೆ. ಒಂದು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಅನೇಕ ಕಾರಣಗಳಿಂದ ಪರಸ್ಪರ ಮೈತ್ರಿ ಮಾಡ್ಕೊಳ್ತವೆ. ಆದ್ರೆ ಈಗ ಪ್ರಾದೇಶಿಕ ಪಕ್ಷಗಳೇ ನಾಶ ಆಗ್ಬಿಟ್ರೆ ಏನಾಗತ್ತೆ? 2024 ಚುನಾವಣೆಗಳನ್ನ ನೋಡಿದ್ರೇನೆ ಸುಮಾರು 66% ಮತಗಳು ಭಾರತ ಮೈತ್ರಿಕೂಟ ಮತ್ತೆ ಇತರ ಪ್ರಾದೇಶಿಕ ಪಕ್ಷಗಳದ್ದಾಗಿದ್ವು. 44% ಮತಗಳು ಎನ್ಡಿಎಗೆ ಸಿಕ್ಕಿದ್ವು ಮತ್ತೆ ಆ ಮೂಲಕ ಅದು ಸರ್ಕಾರವನ್ನ ನಡೆಸ್ತಾ ಇದೆ. 66% ಮತಗಳು ಕಾಂಗ್ರೆಸ್ ಮತ್ತೆ ಇತರ ಪಕ್ಷಗಳ ನಡುವೆ ಚದರಿ ಹೋಗಿದ್ವು. ಆದ್ರಿಂದ ಅವ್ರು ಸರ್ಕಾರ ರಚನೆ ಮಾಡೋದಿಕ್ ಸಾಧ್ಯ ಆಗ್ಲಿಲ್ಲ. 44% ಮತಗಳು ಪೂರ್ತಿಯಾಗಿನೇ ಬಿಜೆಪಿಗೆ ಹೋದ್ವು ಮತ್ತದು ಸರ್ಕಾರ ರಚನೆ ಮಾಡೋದಿಕ್ ಸಾಧ್ಯ ಆಯ್ತು. ಈಗ ಎನ್ಡಿಎ ಅಂದ್ರೆ ಇಲ್ಲಿ ವಾಸ್ತವವಾಗಿ ಬಿಜೆಪಿ ಆ 66% ಮತಗಳನ್ನ ಕ್ರೋಢೀಕರಿಸೋದಿಕ್ಕೆ ಕಾಂಗ್ರೆಸ್ ಸಹಾಯ ಮಾಡ್ತಾ ಇದೆ ಅನ್ನೋದು ವಿಶ್ಲೇಷಕರ ವಾದ ಆಗಿದೆ. ಇದು ಹೇಗೆ ಅಂತ ಅಂದ್ರೆ ಕಳೆದ ಬಾರಿ ಟಿಎಂಸಿಗೆ ಮತ್ತೆ ಟಿಎಂಸಿ ಅಭ್ಯರ್ಥಿಗೆ ಮತ ಹಾಕಿದಂತಹ ವ್ಯಕ್ತಿ ಆ ನಿರ್ದಿಷ್ಟ ಮತದಾರ ಈ ಬಾರಿ ಬಿಜೆಪಿಗೆ ಮತ ಹಾಕದೇ ಇರಬಹುದು. ಯಾಕಂತಂದ್ರೆ ಆ ಅಭ್ಯರ್ಥಿ ಬಿಜೆಪಿಯನ್ನ ಸೇರ್ಕೊಂಡ್ರು, ಹಾಗಂತ ಮತದಾರರು ಕೂಡ ಟಿಎಂಸಿಯನ್ನ ಬಿಟ್ಟು ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಏನಿಲ್ವಲ್ಲ. ಇನ್ನೂ ಕೆಲವು ಅಂಕಿಅಂಶಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ ಉತ್ತರ ಪ್ರದೇಶದಲ್ಲಿ 54% ಪಕ್ಷಾಂತರಿಗಳು ಸೋತ್ರು. ಮಹಾರಾಷ್ಟ್ರದಲ್ಲಿ 100ಕ್ಕೆ 100ರಷ್ಟು ಪಕ್ಷಾಂತರಿಗಳು ಸೋತ್ರು. ಪಂಜಾಬ್ನಲ್ಲಿಯೂ ಕೂಡ 100% ಪಕ್ಷಾಂತರಿಗಳು ಸೋತೋದ್ರು. ತಮಿಳುನಾಡಿನಲ್ಲೂ ಕೂಡ ಹಾಗೇನೆ ಆಯ್ತು. ತೆಲಂಗಾಣದಲ್ಲಿ 58% ರಷ್ಟು ಪಕ್ಷಾಂತರಿಗಳು ಸೋತೋದ್ರು. ಮತ್ತೆ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ 62% ರಷ್ಟು ಪಕ್ಷಾಂತರಿಗಳು ಸೋತೋದ್ರು. ಇವು 2024 ಲೋಕಸಭೆ ಚುನಾವಣೆಯಲ್ಲಿ ಕಂಡಂತ ಫಲಿತಾಂಶಗಳು. ಅಂದ್ರೆ 2024ರಲ್ಲಿ ಸ್ಪರ್ಧೆ ಮಾಡಿದಂಥ ಒಟ್ಟು ಪಕ್ಷಾಂತರಿಗಳಲ್ಲಿ 61.82% ರಷ್ಟು ಮಂದಿ ಸೋತ್ರು. ಇದೇನ್ ಹೇಳುತ್ತೆ? ನಾಯಕ ನಿಷ್ಠೆಯನ್ನ ಬದಲಾಯಿಸಬಹುದು, ಆದ್ರೆ ಮತದಾರರ ಆ ರೀತಿ ಮಾಡೋದಿಲ್ಲ. ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನ ನಾಶ ಮಾಡಬೇಕು ಅಂತಾನೆ ಹೊರಟಿರಬಹುದು. ಅಂದ್ರೆ ಅಂತಿಮವಾಗಿ ಮತದಾರರಿಗೆ ಇಲ್ಲಿ ಕೇವಲ 2 ಆಯ್ಕೆಗಳಿವೆ. ಒಂದು ಬಿಜೆಪಿಗೆ ಮತ್ತೆ ಅದರ ಸುತ್ತಲಿನ ಪಕ್ಷಗಳಿಗೆ ಮತ ಹಾಕಬೇಕು, ಅಥವಾ ವಿರೋಧ ಪಕ್ಷಕ್ಕೆ ಮತ ಹಾಕಬೇಕು, ಅದು ಕಾಂಗ್ರೆಸ್. ಹಾಗಾಗಿ ಬಿಜೆಪಿ ಇಲ್ಲಿ ವಾಸ್ತವವಾಗಿ ತಾಂತ್ರಿಕವಾಗಿ ಪ್ರಾದೇಶಿಕ ಪಕ್ಷಗಳನ್ನ ನಾಶಗೊಳಿಸುವ ಮೂಲಕ ಕಾಂಗ್ರೆಸ್ ಅನ್ನೇ ಬಲಪಡಿಸ್ತಾ ಇದೆ. ಬಿಜೆಪಿಗೆ ಬರುವಂತಹ ಮತಗಳು ಕಡಿಮೆ ಆಗದೇನೆ ಇರಬಹುದು, ಅದು ಪಡೆಯುವಂತಹ ಎಲ್ಲವನ್ನು ಕೂಡ ಪಡಿತಾ ಇದೆ, ಮತ್ತೆ ಸುಲಭ ಗೆಲುವನ್ನು ಕೂಡ ಅದು ಸಾಧಿಸುತ್ತೆ. ಯಾಕಂದ್ರೆ ಸಂಖ್ಯೆಗಳಲ್ಲಿ ಹೇಳ್ತಾ ಇರೋದೇನು ಅಂತ ಅಂದ್ರೆ 2024ರಲ್ಲಿ 66% ಜನರು ಬಿಜೆಪಿ ವಿರುದ್ಧ ಮತ ಚಲಾಯಿಸಿದ್ದಾರೆ. ಆ ಮತವನ್ನ ಕ್ರೋಢೀಕರಿಸಿದ್ರೆ ಬೇರೆ ಯಾರಾದ್ರೂ ಸರ್ಕಾರವನ್ನ ರಚನೆ ಮಾಡ್ತಾ ಇದ್ರು. ಬಹುಶಃ ಇಂಡಿಯಾ ಒಕ್ಕೂಟ ಸರ್ಕಾರವನ್ನ ರಚನೆ ಮಾಡಬಹುದಾಗಿತ್ತು. ಕಾಂಗ್ರೆಸ್ 2014ರಿಂದನೂ ಕ್ರೋಢೀಕರಿಸೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು, ಆದ್ರೆ ಅದು ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಈಗ ಬಿಜೆಪಿನೇ ಅವ್ರಿಗೆ ಸಹಾಯ ಮಾಡ್ತಾ ಇದೆ. ಅಂದ್ರೆ ಅಂತಿಮವಾಗಿ ಬಿಜೆಪಿ ಮತ್ತೆ ಅದರ ಆಪ್ತ ಪಕ್ಷಗಳು ಮತ್ತೆ ಕಾಂಗ್ರೆಸ್ ಮಾತ್ರನೇ ಇರ್ತವೆ. ಪ್ರಾದೇಶಿಕ ಪಕ್ಷಗಳು ಕಣ್ಮರೆ ಆಗ್ತವೆ. ಮತಗಳು ಒಂದಿಲ್ ಬಿಜೆಪಿಗೆ ಬರಬೇಕು, ಇಲ್ಲ ಅಂತಂದ್ರೆ ಕಾಂಗ್ರೆಸ್ಗೆ ಬರಬೇಕು. ಒಂದು ವೇಳೆ ಮತದಾರರು ಕಾಂಗ್ರೆಸ್ಗೆ ಮತ ಹಾಕೋದಿಕ್ಕೆ ಬಯಸದಿದ್ರು ಕೂಡ ಬಿಜೆಪಿಗೆ ಮತ ಹಾಕೋದು ಅವ್ರ ಮನಸ್ಸಿಗೆ ವಿರುದ್ಧ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಗೆನೆ ಅವ್ರು ಮತ ಹಾಕಲಬಹುದು. ಈಗ ಬಿಜೆಪಿ ಅಂತ ಒಂದು ಸ್ಥಿತಿಯನ್ನ ಈಗ ಸೃಷ್ಟಿ ಮಾಡ್ತಾ ಇದೆ. ಅದಕ್ಕಾಗಿನೇ ಬಿಜೆಪಿ ಕಾಂಗ್ರೆಸ್ಗೆ ಸಹಾಯ ಮಾಡ್ತಾ ಇದೆ ಅಂತ ವಾದ ಮಾಡಲಾಗ್ತಾ ಇದೆ.
ಮತ್ತೆ ಇಲ್ಲಿ ಇನ್ನೊಂದು ಅಂಶ ಏನು ಅಂತ ಅಂದ್ರೆ, ಕಾಂಗ್ರೆಸ್ ವಿರುದ್ಧ ಹೋರಾಡೋದು ಬಿಜೆಪಿಗೆ ಪ್ರಯೋಜನಕಾರಿ ಅಂತ ಬಹಳಷ್ಟು ಜನರು ಭಾವಿಸ್ತಾರೆ. ವರದಿಗಳ ಪ್ರಕಾರ ಬಿಜೆಪಿಯ ಸ್ಟ್ರೈಕ್ ದರಗಳು 2019ರಲ್ಲಿ 92% ಇದ್ದಿದ್ದು 2024ರಲ್ಲಿ 71% ಇಳಿದಿವೆ. ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಪರಸ್ಪರ ಹೋರಾಡುವಾಗ ಕಾಂಗ್ರೆಸ್ಗಿಂತನೂ ಉತ್ತಮ ಸ್ಟ್ರೈಕ್ ದರವನ್ನು ಬಿಜೆಪಿನೇ ಹೊಂದಿದೆ. ಆದರೆ ನಿರ್ದಿಷ್ಟ ರಾಜ್ಯದಲ್ಲಿ ಇತರ ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳು, ಪ್ರಬಲ ಪ್ರಾದೇಶಿಕ ಪಕ್ಷಗಳು ಮತಗಳನ್ನು ಸೆಳೀತವೆ. ಅವು ಕಾಂಗ್ರೆಸ್ ಮತಗಳನ್ನು ಕೂಡ ಕಸಿತವೆ. ಯಾಕಂತಂದ್ರೆ ಬಿಜೆಪಿ ಮತದಾರರು ಬಹಳ ನಿರ್ದಿಷ್ಟ ಮತ್ತೆ ಸ್ಪಷ್ಟವಾಗಿ ಸೀಮಿತರಾಗಿದ್ದಾರೆ. ಆದರೆ ಕಾಂಗ್ರೆಸ್ ದೊಡ್ಡ ಸೈದ್ಧಾಂತಿಕ ನೆಲೆಯನ್ನು ಹೊಂದಿದೆ. ಆದ್ರಿಂದಾಗಿ ಅವ್ರ ಮತದಾರರಿಗೆ ದೊಡ್ಡ ಆಯ್ಕೆ ಇದೆ. ಅಂದ್ರೆ ಕಾಂಗ್ರೆಸ್ ಮತದಾರರು AIMI ಮತದಾರರು ಕೂಡ ಆಗಿರಬಹುದು, ಆದರೆ ಅದೇ ಜನರು ಬಿಜೆಪಿ ಮತದಾರರಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿ ಮುಖ್ಯ ವಿಷಯ ಏನು ಅಂತ ಅಂದ್ರೆ, ಬಿಜೆಪಿ ಪ್ರಾದೇಶಿಕ ಪಕ್ಷವನ್ನ ಮುಗಿಸಿ ಹಾಕಿದ್ರೆ ಅಂತಿಮವಾಗಿ ಆ ಮತದಾರ ಎಲ್ಲಿಗೆ ಹೋಗ್ತಾನೆ? ಆ ಮತದಾರ ಬಿಜೆಪಿಗೆ ಹೋಗೋದಿಲ್ಲ, ಬದಲಾಗಿ ಕಾಂಗ್ರೆಸ್ಗೆ ಹೋಗ್ತಾನೆ. ಇದು ಅವನು ಬಯಸಿದ್ರಿಂದ ಅಲ್ವಾದ್ರೂ ಕೂಡ ಅವನೆದುರು ಅಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗತ್ತೆ. ಅಂದ್ರೆ ಉದಾಹರಣೆಗೆ ಬಂಗಾಳವನ್ನೇ ನಾವು ಗಮನಿಸಿದ್ರೆ 2011ರಲ್ಲಿ 30 ಪಕ್ಷಾಂತರಿಗಳಲ್ಲಿ ಕೇವಲ 10 ಮಂದಿ ಗೆದ್ರು. 2016ರಲ್ಲಿ 41 ಪಕ್ಷಾಂತರಿಗಳಲ್ಲಿ ಕೇವಲ 13 ಜನ ಗೆದ್ರು. 2021ರಲ್ಲಿ 64 ಪಕ್ಷಾಂತರಿಗಳಲ್ಲಿ ಕೇವಲ 26 ಜನ ಗೆದ್ರು. ಈ ಪಕ್ಷಾಂತರಿಗಳನ್ನ ಜನರು ಬೆಂಬಲಿಸ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಒಬ್ಬ ನಾಯಕನನ್ನ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡು ಮಾತ್ರಕ್ಕೆ ಎಲ್ಲಾನು ಇಲ್ಲಿ ಸಾಧ್ಯ ಇಲ್ಲ. ಪಕ್ಷಾಂತರ ತಕ್ಷಣದ ಸಮಸ್ಯೆಯನ್ನ ಪರಿಹರಿಸಬಹುದು. ಅದು ಬಿಜೆಪಿಗೆ ತಕ್ಷಣನೇ ಅಗತ್ಯವಾದಂತಹ ಒಂದು ಮಸೂದೆ ಅಂಗೀಕಾರಕ್ಕೆ ಅನುಕೂಲಕರ ಆಗಬಹುದು. ಆದ್ರೆ ಇದು ದೀರ್ಘಕಾಲದ ಪರಿಹಾರ ಅಲ್ಲ. ಅಂದ್ರೆ ವಾಸ್ತವವಾಗಿ ಕಾರ್ಯತಂತ್ರದ ಪ್ರಕಾರ ಇದು ಬಿಜೆಪಿಗೆನೇ ವಿಪತ್ತಾಗಬಹುದು. ತಮಿಳುನಾಡು ವಿಷಯದಲ್ಲೂ ಕೂಡ ಇದೇ ಆಗಿದೆ. ತಮಿಳುನಾಡಿನಲ್ಲಿ ವಿವಿಧ ಪಕ್ಷಗಳಿಂದ 2011ರಲ್ಲಿ 37 ಜನರು ಪಕ್ಷಾಂತರಗೊಂಡ್ರು. ಅವರಲ್ಲಿ 9 ಜನ ಮಾತ್ರನೇ ಗೆದ್ದಿದ್ದು. 2016ರಲ್ಲಿ 41 ಜನ ಪಕ್ಷಾಂತರಗೊಂಡ್ರು, ಅದರಲ್ಲಿ ಕೇವಲ 6 ಜನ ಗೆದ್ರು. 2021ರಲ್ಲಿ ಪಕ್ಷಾಂತರಗೊಂಡಂತ 52 ಜನರಲ್ಲಿ ಕೇವಲ 8 ಜನ ಗೆದ್ರು. ಮತ್ತೆ ಅವ್ರ ಶೇಕಡಾವಾರು ಗೆಲುವು 24ರಿಂದ 15% ಕುಸಿದಿದೆ. ಹಾಗಾಗಿ ಏನ್ ನಡೀತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಈ ರೀತಿ ಬೇರೆ ಬೇರೆ ಪಕ್ಷಗಳಿಂದ ಜನರನ್ನ ಸೆಳೆಯುವವರು ಯಾವ ಚಾಣಕ್ಯರೇ ಆಗಿದ್ರೂ ಕೂಡ ಅಂತಿಮವಾಗಿ ಅದು ದೊಡ್ಡ ಏಟನ್ನ ಕೊಡಲಿದೆ. ಇಂಥ ಪಕ್ಷಾಂತರಗಳು ದೇಶಕ್ಕೆ ಮಾತ್ರ ಹಾನಿ ಮಾಡ್ತಾ ಇಲ್ಲ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಇದರಿಂದ ಕೆಟ್ಟ ಹಾನಿ ಆಗೋದಂತೂ ನಿಜ. ಆದ್ರೆ ಅದೇ ಹೊತ್ತಿನಲ್ಲಿ ಇದು ಪ್ರಾದೇಶಿಕ ಪಕ್ಷಗಳನ್ನ ನುಂಗೋದಿಕ್ ಹೊರಟವರನ್ನೇ ನುಂಗ ಹಾಕಲಿದೆ. ಅಂದ್ರೆ ಬಿಜೆಪಿಗೂ ಕೂಡ ಬಹುದೊಡ್ಡ ಹಾನಿ ಮಾಡ್ತಾ ಇದೆ. ಹಾಗಾಗಿ ಅವರನ್ನ ಸೆಳೆದ್ವಿ, ನಾವು ಇವರನ್ನ ಸೆಳೆದ್ವಿ ಅಂತ ಸಂಭ್ರಮಿಸೋ ಮೊದಲು ಈ ಸತ್ಯವನ್ನ ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು 2029ರಲ್ಲಿ ಸ್ವತಃ ಬಿಜೆಪಿಗೂ ಕೂಡ ಹಾನಿ ಮಾಡಲಿದೆ. ಅಲ್ಪಾವಧಿಯ ಲಾಭ ಏನು ಅವರಿಗಾಗಬಹುದು, ಆದ್ರೆ ದೀರ್ಘಾವಧಿಯ ಹಾನಿ ಕಾದಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.